ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ಮಾರುಕಟ್ಟೆ ನಿರ್ವಹಣೆ ಎಂಬಂತಹ ಚಾಪ್ಟರ್ ಇಂದ ಗ್ರಾಹಕ ಕಾಯ್ದೆ ಜಾರಿಗೊಳಿಸಿದ ಉದ್ದೇಶವೇನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಸೊ ಗ್ರಾಹಕ ಕಾಯ್ದೆಯನ್ನ ಜಾರಿಗೊಳಿಸಿದ ಉದ್ದೇಶವೇನು? ಆಪ್ಷನ್ ಎ ಗ್ರಾಹಕ ಜಾಗೃತಿ, ಆಪ್ಷನ್ ಬಿ ಮಧ್ಯವರ್ತಿಗಳ ನಿಯಂತ್ರಣ, ಆಪ್ಷನ್ ಸಿ ಕರಾರುಗಳನ್ನು ರೂಪಿಸಲು ಮತ್ತು ಆಪ್ಷನ್ ಡಿ ಗ್ರಾಹಕರಿಗೆ ನ್ಯಾಯವನ್ನ ಒದಗಿಸಲು. ಸೊ ಗ್ರಾಹಕ ಕಾಯ್ದೆಯನ್ನ ಜಾರಿಗೊಳಿಸಿದ ಉದ್ದೇಶವೇನು ಅಂತಂದ್ರೆ ಗ್ರಾಹಕರಿಗೆ ನ್ಯಾಯ ಒದಗಿಸುವಂಥದ್ದು, ಗ್ರಾಹಕರ ಹಕ್ಕುಗಳ ರಕ್ಷಣೆಯನ್ನ ಮಾಡಿ ಅವರಿಗೆ ಸರಿಯಾದ ನ್ಯಾಯವನ್ನ ಒದಗಿಸುವಂಥದ್ದು ಗ್ರಾಹಕ ಕಾಯ್ದೆಯ ಉದ್ದೇಶ. ಓಕೆ, ಸೊ ಗ್ರಾಹಕ ಕಾಯ್ದೆನ 1986ರಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆಗೊಳಿಸಲಾಗಿದೆ. ಅದರ ಜೊತೆಗೆ 2019ರಲ್ಲೂ ಕೂಡ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ ಭಾರತದ ಎಲ್ಲ ರಾಜ್ಯಗಳಿಗೂ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ, ಜಮ್ಮು ಮತ್ತು ಕಾಶ್ಮೀರವನ್ನ ಹೊರತುಪಡಿಸಿ ಎಲ್ಲ ಕಡೆಗೂ ಅನ್ವಯವಾಗುವಂತೆ ರೂಪಿಸಲಾಗಿದೆ. ಓಕೆ, ಇದು ಎಲ್ಲ ಸರಕು ಮತ್ತು ಸೇವೆಗಳಿಗೂ ಅನ್ವಯವಾಗುತ್ತೆ ಮಕ್ಕಳೇ. ಓಕೆನಾ? ಸೊ ಗ್ರಾಹಕರಿಗೆ ನ್ಯಾಯ ಒದಗಿಸುವುದು ಮತ್ತು ಅವರ ಹಕ್ಕುಗಳ ಸಂರಕ್ಷಣೆಯನ್ನ ಮಾಡುವಂಥದ್ದು ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಒಂದು ಮುಖ್ಯ ಉದ್ದೇಶ. ಸೊ ಈ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನ 1986ರಲ್ಲಿ ಜಾರಿಗೆ ತರಲಾಯಿತು. ಅಂಗೀಕರಿಸಿ ವಿಶ್ವಸಂಸ್ಥೆ ಜಾರಿಗೊಳಿಸಿದ ಮಾರ್ಗದರ್ಶಿ ಅಂಶಗಳನ್ನ ಪಾಲಿಸುವುದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರವು 1986ರಲ್ಲಿ ಈ ಒಂದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಅಂಗೀಕರಿಸಿ 1987ರಲ್ಲಿ ಜಾರಿಗೆ ತರಲಾಯಿತು. ಓಕೆ, ಪ್ರಸ್ತುತ ಜಾರಿಯಲ್ಲಿರುವಂತಹ ಕಾಯ್ದೆ ಅಂತಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019. ಓಕೆ, ಥ್ಯಾಂಕ್ ಯು.